ಜೋಳದ ತಾಳಿಪಟ್ಟಿಗೆ 2 ಕಪ್ ಅಷ್ಟು ಜೋಳದ ಹಿಟ್ಟು, 2 ಸ್ಪೂನ್ ಅಕ್ಕಿ ಹಿಟ್ಟು, ಇದು ಗರಿಗರಿಯಾಗಿ ಬರೋದಕ್ಕೆ, ಗೋಧಿ ಹಿಟ್ಟು 2 ಸ್ಪೂನ್, ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಬಿಳಿ ಎಳ್ಳು, ಒಂದು ಹಿಡಿ ಕಡಲೆ ಬೀಜನ ರುಬ್ಕೊಳ್ಳಿ, ಇದಕ್ಕೆ ಹಾಕೊಳ್ಳಿ. ಖಾರಕ್ಕೆ ತಕ್ಕಂಗೆ ಹಸಿಮೆಣಸಿನ್ಕಾಯಿ ಹಾಕೊಂಡು ಇದನ್ನು ಅಷ್ಟೇ ಪಲ್ಸ್ ಮಾಡಲ್ ರುಬ್ಕೋಬೇಕು. ಹಸಿಮೆಣಸಿನ್ಕಾಯಿ ಹೆಚ್ಚು ಹಾಕೊಳ್ಳೋ ಬದಲು ಈ ಥರ ರುಬ್ಬಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಒಂದು ಈರುಳ್ಳಿ, ಕರ್ಬೇವಿನ ಸೊಪ್ಪು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೆಂತ್ಯ ಸೊಪ್ಪು, ನುಗ್ಗೆ ಸೊಪ್ಪು ಸಹ ಹಾಕೋಬೋದು. ಸ್ವಲ್ಪ ಹಸಿ ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟಿಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ತಣ್ಣೀರೇ ಹಾಕೊತಾ ಇರೋದು, ಚೆನ್ನಾಗಿ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಈ ಹದಕ್ಕಿರಬೇಕು, ಹಿಂಗೆ ಉಂಡೆ ಕಟ್ಟಿ ಈ ಥರ ಇರಬೇಕು. ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ. ಇಲ್ಲಿ ಹೆಂಚು ಮೇಲೆ ತಟ್ಟಕ್ಕೆ ತೋರಿಸ್ಕೊಡ್ತೀನಿ. ನಾನು ಫ್ಲೇಮ್ ಆನ್ ಮಾಡಿಲ್ಲ. ಫಸ್ಟಿಗೆ ಎಣ್ಣೆ ಹಚ್ಕೊಂಡು ಹಿಟ್ಟು ಹಾಕ್ಕೊಂಡು ನಿಮ್ಗೆ ಎಷ್ಟು ತೆಳುಬೇಕೋ ಅಷ್ಟು ತೆಳುವಾಗಿ ಎಣ್ಣೆ ಹಚ್ಕೊಳ್ತಾ ಈ ಥರ ತೆಳುವಾಗಿ ತಟ್ಕೊಳ್ಳಿ. ಈಗ ಫ್ಲೇಮ್ನ ಆನ್ ಮಾಡಿಬಿಟ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಈಗ ಒದ್ದೆ ಬಟ್ಟೆ ಮೇಲೆ, ಕಾಟನ್ ಕ್ಲಾತ್ ಮೇಲೆ ಹಾಕ್ಕೊಂಡು ಸಹ ಈ ಥರ ಕೈ ಒದ್ದೆ ಮಾಡಿಕೊಂಡು ತೆಳುವಾಗಿ ತಟ್ಕೊಳ್ಳಿ. ಹೆಂಚು ಮೇಲೆ ಹಾಕ್ಕೊಳ್ಳಿ. ನೋಡಿ, 2 ನಿಮಿಷಕ್ಕೆ ಇದನ್ನು ತೆಗಿಬೋದು, ಬಟ್ಟೆ ಸುಡೋದಿಲ್ಲ. ಈಗ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸುಟ್ಕೊಳ್ಳಿ. ಈಗ ಹೋಳಿಗೆ ಶೀಟ್ ಅಂತ ಸಿಗುತ್ತೆ, ಅದಕ್ಕೂ ಅಷ್ಟೇ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕೈ ಮಾಡ್ಕೊಂಡು ಚೆನ್ನಾಗಿ ತೆಳ್ಳಗೆ ತಟ್ಕೊಳ್ಳಿ.